ಕ್ವಶನ್ ನಂಬರ್ 25ರಲ್ಲಿ ಅಥವಾ ಅಂತ ಕೇಳ್ಯಾರ. ಅಂದ್ರೆ ಪ್ರಶ್ನೆಗಳು ಎರಡು ಕೊಟ್ಟಾರ. ಒಂದು ಅದನ್ನೇ ನೀವು ಅದಕ್ಕೆ ಉತ್ತರ ಕೊಡ್ರಿ ಅಥವಾ ಈ ಪ್ರಶ್ನೆಗೆ ಉತ್ತರ ಕೊಡ್ರಿ. ಎರಡರ ಪೈಕಿ ಒಂದು ಬಿಡಿಸ್ಬೇಕು ಎಕ್ಸಾಮ್ದಲ್ಲಿ. ಎರಡೂ ಬಿಡಿಸಂಗಿಲ್ಲ. ಎರಡು ಬಿಡಿಸಿದ್ರೆ ಏನಾಗ್ತದೆ ಸರ್? ಟೈಮ್ ವೇಸ್ಟ್ ಆಗ್ತದೆ. ಎಲ್ಲ ಲಾಸ್ಟಿಗೆ ಕೊನೆಗೆ ನಿಮ್ಮ ಎಲ್ಲ ಪೇಪರ್ ಮುಗಿದ ಕೂಡಲೇ ಎಲ್ಲ ಎಕ್ಸಾಮ್ ಮುಗಿದಿತ್ತು, ಸ್ವಲ್ಪ ಟೈಮ್ ಉಳಿದಿತ್ತು ಅಂದರೆ ಸ್ಪೇಸ್ ಇತ್ತು ಅಂದರೆ ನಂಬರ್ ಹಾಕಿ ಬಿಡಿಸ್ಬೋದು. ಆದರೆ ವೇಸ್ಟ್ ಅದು. ಯಾಕೆ ಎರಡು ಪ್ರಶ್ನೆಗಳಲ್ಲಿ ಯಾವುದೋ ಒಂದನ್ನು ಉತ್ತರಿಸಿರಿ ಅಂತ ಹೇಳ್ದಂಗೆ ಅದು. ಅದಕ್ಕೆ ಅಥವಾ ಪ್ರಶ್ನೆ ಇದು 25 ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ. ಹೆಂಗಿರ್ತದಪ್ಪ ಸಮೀಕರಣ? ಯಾವ ರೂಪದಲ್ಲಿ ಇರ್ತದ? P of x equal to ಯಾವ ರೂಪದಲ್ಲಿ ಇರ್ತದೆ? ax² ಬೇಕು ಅಂದರೆ ax² ರೂಪ ಆಯಿತು. ಹಿಂದೆ a ಸರ್ a ಎಲ್ಲಿದೆ? a ಆದ ಹಿಂದೆ a ಅನ್ನೋದು ಒಂದು ಸಂಖ್ಯಾ ಸಹಗುಣಕ, ಯಾವುದೋ ಒಂದು ಸಹಗುಣಕ ಇರಲೇಬೇಕು. ನಾವು ಬರೆದಿಲ್ಲ ಅಂದ್ರೆ ಒಂದಂತೂ ಇದ್ದೇ ಇರ್ತದೆ. ಇದು ax² ಆಯಿತು. ಆಮೇಲೆ ಪ್ಲಸ್ bx ಆಗಬೇಕು. bx ಅಂದ್ರೆ ಏನು? ಅಲ್ಫಾ ಮತ್ತು ಬೀಟಾವನ್ನು ಕೂಡಿದ್ದು. ಸೂತ್ರದಲ್ಲಿ ಏನು ಹೇಳ್ತದೆ? ಮೈನಸ್ ಅಂತ ಹೇಳ್ತಾರೆ ಅವರು. ಮೈನಸ್ ಅಂತ ಹೇಳ್ತಾರೆ ಅಂದ್ರೆ ಮೈನಸ್ ಬರೀಬೇಕಲ್ಲ. ನಾವೇನು ಮಾಡಬೇಕು? ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಆಯಿತು. ಅವ್ಯಕ್ತ ಪದ ಕಂಪಲ್ಸರಿ ಬೇಕಲ್ಲ. ಎಕ್ಸ್ ಅಂದ್ರೆ ax² ಪ್ಲಸ್ bx. ಇದು ಬಿ ಆಯಿತು. ಅಲ್ಫಾ ಮತ್ತು ಬೀಟಾ ಕೂಡಿ ಬಿ ಆಯಿತು. ಎಕ್ಸ್ ಆಯಿತು. ಆಮೇಲೆ ಪ್ಲಸ್ ಅಲ್ಫಾ ಬೀಟಾ ಗುಣಲಬ್ಧ ಬೇಕಲ್ಲ. ಅಲ್ಫಾ ಬೀಟಾ ಗುಣಲಬ್ಧ ಆಗಬೇಕಲ್ಲ. ಸ್ವಲ್ಪ ಇಲ್ಲಿ ಕ್ವಶನ್ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. x² ಮೈನಸ್ ಅಲ್ಫಾ ಮತ್ತು ಬೀಟಾ ಅಂದ್ರೆ ಏನು? ಶೂನ್ಯತೆಗಳ ಮೊತ್ತ. ಅಲ್ಫಾ ಪ್ಲಸ್ ಬೀಟಾ ಇದ್ರೆ ಏನು? ಶೂನ್ಯತೆಗಳ ಮೊತ್ತ. ಪ್ರಶ್ನೆಯಲ್ಲಿ ಏನು ಕೊಟ್ಟಾರ? ಶೂನ್ಯತೆಗಳ ಮೊತ್ತ ಕೊಟ್ಟಾರ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಅಂದಾರ. ಕ್ರಮವಾಗಿ ಏನು ಶಬ್ದ ಆದಲ್ಲ. ಹೀಗಾಗಿ ಮೊತ್ತ ಅಂದ್ರೆ ಏನಾಯ್ತು? ಇಲ್ಲಿ 3 ಆಯ್ತು. ಮೊತ್ತ ಅಂದ್ರೆ ಏನಾಯ್ತು? ಇಲ್ಲಿ 3 ಆಯ್ತು. ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಮೊತ್ತ ಆಯ್ತು. ಶೂನ್ಯತೆಗಳ ಮೊತ್ತ ಆಯ್ತು. ಶೂನ್ಯತೆಗಳ ಮೊತ್ತವನ್ನು ಕ್ಲಿಯರ್ಲಿ ಕೊಟ್ಟಾರ. ಹೀಗಾಗಿ -3 ಬರದೆ ಎಕ್ಸಕ್ಕೆ ಎಕ್ಸ್ ಆಯ್ತು. ಇನ್ನು ಅದೇ ಪ್ರಕಾರವಾಗಿ ಮತ್ತೇನದ? ಮತ್ತು ಗುಣಲಬ್ಧಗಳು ಅಂದರ ಪ್ಲಸ್ ಬರಿಕೊಂಡೆ. ಗುಣಲಬ್ಧ ಅಂದ್ರೆ ಏನು? ಅಲ್ಫಾ ಮತ್ತು ಬೀಟಾವನ್ನು ಗುಣಾಕಾರ ಮಾಡಿ ಬಂದಂತ ಉತ್ತರ. ಅಲ್ಫಾ ಮತ್ತು ಬೀಟಾ ಗುಣಾಕಾರ ಮಾಡಿ ಬಂದಂತ ಉತ್ತರ. ಅಂದ್ರೆ ಗುಣಲಬ್ಧಗಳು ಏನಾಯ್ತು? ಇಲ್ಲಿ ಗುಣಲಬ್ಧ ಏನಾಯ್ತು? 2 ಆಯ್ತು. ಹೀಗಾಗಿ 2 ಬಂದಿದೆ. ಬಹಳ ಸರಳ. -3 ಅಂದ್ರೆ ಶೂನ್ಯತೆಗಳ ಮೊತ್ತ, 2 ಅಂದ್ರೆ ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳು ಯಾವ ರೂಪದಲ್ಲಿ ಅದಾವ? ಅಲ್ಫಾ ಮತ್ತು ಬೀಟಾ ರೂಪದಲ್ಲಿ ಅದಾವ. ಇದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ. x² ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2. ಈ ಒಂದು ಸಮೀಕರಣಕ್ಕೆ ಶೂನ್ಯತೆಗಳನ್ನು ಕ್ಲಿಯರ್ ಮಾಡಬೇಕು. ಒಂದು ವರ್ಗ ಬಹುಪದೋಕ್ತಿ ಬರೆಯಿರಿ. ಬರೆದಿವಿ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಹೆಂಗೆ ಮಾಡಬೇಕು ನಿಮ್ಗೆ ಗೊತ್ತದ? ಅಂದ್ರೆ x² ಇಂಟು 2 ಈಕ್ವಲ್ ಟು ಎಷ್ಟಾಯ್ತು? 2x² ಆಯ್ತು. ಇದಕ್ಕೆ 2 ಅಪವರ್ತನಗಳು ಬೇಕು. ಇಲ್ಲಿ ಚಿಹ್ನೆಯನ್ನ ಇಲ್ಲಿ ಬರೀಬೇಕು. ಯಾವುದೋ 2 ಸಂಖ್ಯೆಯನ್ನು ಗುಣಿಸಿದಾಗ 2x² ಬರಬೇಕು. ಒಂದಲ್ಲಿ ಒಂದನ್ನು ಕಳೆದಾಗ ಅಥವಾ ಗುಣಿಸಿದಾಗ 3x ಬರಬೇಕು. ಹಾಗಾದರೆ ಆ ಅಪವರ್ತನಗಳು ಯಾವುವು? 2x ಮತ್ತು 1x. 2x 1x. 2 1 2 x ಇಂಟು x x² ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು.
ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅಂದ್ರೆ ಕೂಡಿಸಬೇಕಾಗ್ತದೆ. 2x 1x 3x. ನಾವು ಸೆಲೆಕ್ಟ್ ಮಾಡಿದಂಥ ಅಪವರ್ತನಗಳು ಸರಿಯಾಗಲ್ಲ ಅಂತ ಅರ್ಥ. ಇನ್ನು x² ಪ್ಲಸ್ 3x ಬರೀಬೇಕು. 3x ಅಂದ್ರೆ ಇವೆರಡು ಒಟ್ಟಿಗೆ ಬರೆದಾಗ 3x ಬರ್ದಂಗೆ ಆಗ್ತದೆ ನೋಡಿ. ಪ್ಲಸ್ 2x ಪ್ಲಸ್ 1x ಪ್ಲಸ್ 2 ಈಕ್ವಲ್ ಟು 0 ಆಯಿತು. ಗುಂಪು ಮಾಡ್ಕೋಬೇಕು. ಎಕ್ಸ್ ಕಾಮನ್ ಆಯಿತು, 1x ಒಳಗಾಯಿತು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು. 1 ಎಷ್ಟಲೇ 2, 1 2 2. ಅರ್ಥ ಆಗ್ಲಿಕ್ಕತ್ತದ? ಇನ್ನು ಇಲ್ಲಿ ಎಷ್ಟು ಕಾಮನ್ ಬರ್ತದ? ಪ್ಲಸ್ 1 ಕಾಮನ್ ಬರ್ತದ. ಪ್ಲಸ್ 1 ಇಲ್ಲಿ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಆಯಿತು. 2 ಬ್ರಾಕೆಟ್ಗಳು ಕೂಡಿ 1 ಬ್ರಾಕೆಟ್ ಎಕ್ಸ್ ಪ್ಲಸ್ 2. ಇನ್ನು 2 ಬ್ರಾಕೆಟ್ ಹೊರಗಡೆ ಇರುವಂಥ ಪದಗಳು. ಇಲ್ಲಿ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1 2 ಕೂಡಿ 1 ಆಯಿತು. ಅಂದಾಗ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಆಯಿತು. ಎಕ್ಸ್ ಈಕ್ವಲ್ ಟು ಮೈನಸ್ 2 ಆಯಿತು. ಇಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ 1 ಆಯಿತು. ಅಂದಾಗ ಏನಾಯಿತು? ಅಲ್ಫಾ ಈಕ್ವಲ್ ಟು ಮೈನಸ್ 2, ಬೀಟಾ ಈಕ್ವಲ್ ಟು ಮೈನಸ್ 1 ಶೂನ್ಯತೆಗಳಾವು. ದಟ್ಸ್ ಆಲ್.